ಹಾಯ್ ಸ್ನೇಹಿತರೆ, ನಿಮಗೆ ಗೊತ್ತಾ, ಒಂದು ಸಾಮಾನ್ಯ ಕಲ್ಲು ಲಕ್ಷಾಂತರ ವರ್ಷಗಳ ಕಾಲ ಒತ್ತಡ ಮತ್ತು ಉಷ್ಣತೆಯನ್ನು ಸಹಿಸಿದಾಗ ಮಾತ್ರ ಅದು ಅಮೂಲ್ಯವಾದ ವಜ್ರವಾಗುತ್ತದೆ. ಯಾಕೆ ವಜ್ರ ಎಲ್ಲರಿಗೂ ಸಿಗುವುದಿಲ್ಲ ಗೊತ್ತಾ? ಏಕೆಂದರೆ ಪ್ರತಿಯೊಂದು ಕಲ್ಲಿಗೂ ಆ ಒತ್ತಡವನ್ನು ಸಹಿಸುವ ತಾಳ್ಮೆ ಇರುವುದಿಲ್ಲ. ಈ ರಹಸ್ಯ ತಿಳಿದರೆ ನಿಮ್ಮ ಜೀವನದ ಕಷ್ಟಗಳನ್ನು ನೀವು ಎಂದಿಗೂ ಶಾಪ ಎಂದು ನೋಡುವುದಿಲ್ಲ. ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಹೇಳುವ ಒಂದು ಪಾಠ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಾವು ಜೀವನದಲ್ಲಿ ಕಷ್ಟ ಬಂದಾಗ ಮೊದಲ ಪ್ರಶ್ನೆ ಕೇಳುವುದು ನನಗೆ ಯಾಕೆ? ಆದರೆ ಪ್ರಕೃತಿ ನಮಗೆ ಬೇರೆ ಪಾಠ ಕಲಿಸುತ್ತದೆ. ನೆಲದ ಆಳದಲ್ಲಿ ಒಂದು ಸಾಮಾನ್ಯ ಕಾರ್ಬನ್ ತುಂಡು ಸಾವಿರಾರು ಅಡಿ ಕೆಳಗೆ ಭಾರೀ ಒತ್ತಡ ಮತ್ತು ಉಷ್ಣತೆಯನ್ನು ವರ್ಷಗಳ ಕಾಲ ಸಹಿಸಿದಾಗ ಮಾತ್ರ ಅದು ವಜ್ರವಾಗುತ್ತದೆ. ಅದು ಒಂದು ದಿನದಲ್ಲಿ ಆಗುವುದಿಲ್ಲ. ವರ್ಷಗಳ ಹೋರಾಟದ ನಂತರ ಮಾತ್ರ ಅದು ಅಮೂಲ್ಯವಾಗಿ ಹೊರಬರುತ್ತದೆ. ನಿಮ್ಮ ಜೀವನದಲ್ಲೂ ಈಗ ಕಷ್ಟಗಳಿರಬಹುದು. ಓದಿನಲ್ಲಿ ಸಮಸ್ಯೆ, ಹಣದ ಕೊರತೆ, ಸೋಲು, ಟೀಕೆ, ನಿರಾಕರಣೆ. ಇವೆಲ್ಲವೂ ನಿಮ್ಮನ್ನು ಒಡೆಯಲು ಬಂದಿಲ್ಲ, ನಿಮ್ಮನ್ನು ವಜ್ರದಂತೆ ಗಟ್ಟಿಯಾಗಿಸಲು ಬಂದಿವೆ. ಒತ್ತಡವಿಲ್ಲದೆ ವಜ್ರ ಹುಟ್ಟುವುದಿಲ್ಲ, ಹೋರಾಟವಿಲ್ಲದೆ ಯಶಸ್ಸು ಕೂಡ ಹುಟ್ಟುವುದಿಲ್ಲ. ಒಂದು ಪ್ರಶ್ನೆ ಕೇಳಿಕೊಳ್ಳಿ, ವಜ್ರ ನೆಲದೊಳಗೆ ಇದ್ದಾಗ ಅದರ ಮೌಲ್ಯ ಯಾರಿಗಾದರೂ ಗೊತ್ತಾಗುತ್ತದೆಯೇ? ಇಲ್ಲ. ಅದನ್ನು ಹೊರತೆಗೆದು ಕತ್ತರಿಸಿ ಹೊಳಪು ಕೊಟ್ಟ ನಂತರವೇ ಜಗತ್ತು ಅದರ ಬೆಲೆ ಅರಿಯುತ್ತದೆ. ನಿಮ್ಮ ಜೀವನವೂ ಹಾಗೆಯೇ. ಇಂದು ನಿಮ್ಮ ಪ್ರತಿಭೆಯನ್ನು ಯಾರೂ ಗಮನಿಸದಿರಬಹುದು, ಆದರೆ ನಿಮ್ಮ ಸಮಯ ಬಂದಾಗ ನಿಮ್ಮ ಮೌಲ್ಯವನ್ನು ಜಗತ್ತೇ ಗುರುತಿಸುತ್ತದೆ. ಅನೇಕ ಜನರು ಕಷ್ಟ ಬಂದ ತಕ್ಷಣ ಕೈ ಬಿಟ್ಟು ಬಿಡುತ್ತಾರೆ. ಆದರೆ ನೆನಪಿಡಿ, ಕೈ ಬಿಟ್ಟ ಕಲ್ಲು ಕಲ್ಲಾಗಿಯೇ ಉಳಿಯುತ್ತದೆ. ಕೊನೆವರೆಗೂ ಹೋರಾಡಿದ ಕಲ್ಲು ಮಾತ್ರ ವಜ್ರವಾಗುತ್ತದೆ. ಯಶಸ್ಸು ಪ್ರತಿಭೆಯವರಿಗೆ ಮಾತ್ರ ಸಿಗುವುದಿಲ್ಲ, ಕೊನೆವರೆಗೂ ನಿಲ್ಲುವವರಿಗೆ ಸಿಗುತ್ತದೆ. ವಜ್ರವನ್ನು ಸುಂದರವಾಗಿಸಲು ಅದನ್ನು ಕತ್ತರಿಸಲಾಗುತ್ತದೆ. ಆ ಕತ್ತರಿಸುವ ಪ್ರಕ್ರಿಯೆಯೇ ನೋವಿನಿಂದ ಕೂಡಿರುತ್ತದೆ, ಆದರೆ ಅದೇ ಪ್ರಕ್ರಿಯೆ ಅದಕ್ಕೆ ಹೊಳಪು ನೀಡುತ್ತದೆ. ನಮ್ಮ ಜೀವನದಲ್ಲೂ ಟೀಕೆಗಳು, ಸೋಲುಗಳು, ನಿರಾಶೆಗಳು ನಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಇನ್ನಷ್ಟು ಪ್ರಬಲಗೊಳಿಸಲು ಬರುತ್ತವೆ. ಇತರರ ಯಶಸ್ಸನ್ನು ನೋಡಿ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ಎಲ್ಲರ ಪ್ರಯಾಣ ಒಂದೇ ರೀತಿ ಇರುವುದಿಲ್ಲ. ಕೆಲವರು ಬೇಗ ಯಶಸ್ವಿಯಾಗುತ್ತಾರೆ, ಕೆಲವರಿಗೆ ರೂಪುಗೊಂಡ ಯಶಸ್ಸು ಹೆಚ್ಚು ಕಾಲ ಉಳಿಯುತ್ತದೆ. ನೀವು ಈಗ ಅನುಭವಿಸುತ್ತಿರುವ ಒತ್ತಡ ಒಂದು ದಿನ ನಿಮ್ಮ ಜೀವನದ ಶಕ್ತಿಯಾಗಬಹುದು. ಇಂದು ನೀವು ಕಲಿಯುತ್ತಿರುವ ಪಾಠಗಳು ನಾಳೆ ನಿಮ್ಮ ಯಶಸ್ಸಿನ ಅಡಿಪಾಯವಾಗಬಹುದು. ಆದ್ದರಿಂದ ಸಮಸ್ಯೆಗಳನ್ನು ನೋಡಿ ಹೆದರಬೇಡಿ, ಅವು ನಿಮ್ಮನ್ನು ರೂಪಿಸುತ್ತಿವೆ. ಜಗತ್ತು ಹೊಳೆಯುವ ವಜ್ರವನ್ನು ಮಾತ್ರ ನೋಡುತ್ತದೆ, ಆದರೆ ಅದು ವಜ್ರವಾಗಲು ಅನುಭವಿಸಿದ ವರ್ಷಗಳ ಕತ್ತಲೆ, ಒತ್ತಡ ಮತ್ತು ನೋವನ್ನು ನೋಡುವುದಿಲ್ಲ. ಅದೇ ರೀತಿ ಜನರು ನಿಮ್ಮ ಯಶಸ್ಸನ್ನು ಮಾತ್ರ ನೋಡುತ್ತಾರೆ, ನಿಮ್ಮ ಹೋರಾಟವನ್ನು ಅಲ್ಲ. ನೆನಪಿಡಿ, ನೀವು ಈಗ ಕತ್ತಲೆಯಲ್ಲಿದ್ದೀರಿ ಎಂದರೆ ನಿಮ್ಮ ಕತೆ ಮುಗಿದಿದೆ ಎಂದಲ್ಲ, ಬಹುಶಃ ನೀವು ವಜ್ರವಾಗುವ ಪ್ರಕ್ರಿಯೆಯಲ್ಲಿ ಇದ್ದೀರಿ ಎಂದರ್ಥ. ಆದ್ದರಿಂದ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಕಷ್ಟಗಳನ್ನು ಶಾಪ ಎಂದು ಅಲ್ಲ, ನಿಮ್ಮನ್ನು ರೂಪಿಸುವ ಅವಕಾಶ ಎಂದು ನೋಡಿ. ಯಾಕೆಂದರೆ ಕಷ್ಟವನ್ನು ಸಹಿಸಿದ ಮನುಷ್ಯ ಯಶಸ್ವಿಯಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಜೀವನ ಬದಲಾಯಿಸುವ ಕನ್ನಡ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.